ಮೊಟ್ಟೆನೂ ಹೊಡಿಬೇಕು, ಮಸಿನೂ ಬೆಳಿಬೇಕು. ನೀವೇ ಯೋಚನೆ ಮಾಡಿ, ಒಲೆಯರೋನು, ಮಾದಿಗಿರೋನು, ದೊಕ್ಲೋರೋನು, ಅವನು ಇವನು ಅನ್ನೋದು ಯಾಕೆ ಬೇಕು? ಅವನು ಇದಕ್ಕೆ ಒಳ್ಳೆ ರಾಜಕಾರಣಿ ಅಂದ್ಕೊಂಡಿದ್ದೆ, ಅವನು ಈ ಥರ ಸಿಲಿ ರಾಜಕಾರಣಿ ಅಂತ ಅಂದ್ಕೊಂಡಿರಲಿಲ್ಲ. ಮುನಿರತ್ನ ಒಬ್ಬ ಜಾತಿ ರಾಜಕಾರಣಿ. ಸರ್, ಆಸ್ ಎ MLA ಆಗಿ ಮುನಿರತ್ನ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮುನಿರತ್ನ ಒಬ್ಬ ಜಾತಿ ರಾಜಕಾರಣಿ ಅಂತ ಅನ್ನಿಸುತ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಜಾತಿ ರಾಜಕಾರಣ ಏನೋ ಒಲೆಯರನ್ನು ಬೇಕೇನೋ ಅಂತ ಕೇಳ್ತಾನೆ. ಒಬ್ಬ ಪರಿಶಿಷ್ಟ ಜಾತಿಯವ್ರನ್ನ, ಪರಿಶಿಷ್ಟ ಪಂಗಡದವ್ರನ್ನ ಈ ಥರ ಮಾತಾಡೋದು ಅವಹೇಳನಕಾರಿ. ಸೊ ಏನು ಹೇಳ್ತೀರಾ ಅಂದರೆ, ಈ ಹಿಂದೆ ನೀವು ನೋಡಿರ್ತೀರಾ ಲಗ್ಗೆರೆಯಲ್ಲಿ ಮೊಟ್ಟೆ ಹೊಡೆದ್ರು ಅನ್ನೋ ವಿಚಾರದ ಬಗ್ಗೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೊಟ್ಟೆ ಹೊಡೆದಿರೋದ, ಮೊಟ್ಟೆನೂ ಹೊಡಿಬೇಕು, ಮಸಿನೂ ಬೆಳಿಬೇಕು. ಯಾಕೆ ಸರ್? ಯಾಕೆ ಅಂದರೆ ನೋಡಿ ಮೇಡಮ್, ಒಬ್ಬ ರಾಜಕಾರಣಿ ಆದವನು ಸರ್ವಧರ್ಮ ಎಲ್ಲ ಜಾತಿಗಳನ್ನ ತಗೊಂಡು ಹೋಗೋನೇ ಒಬ್ಬ ರಾಜಕಾರಣಿ. ಆ ರಾಜಕಾರಣಿಗೆ ಅವನು ಕಳಂಕಿತ ರಾಜಕಾರಣಿ. ಒಬ್ಬ ಜಾತಿ, ನೀವೇ ತೋರಿಸ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಜಾತಿ ಬಗ್ಗೆ ಮಾತಾಡ್ತಾನೆ ಅವನು. ಆ ರೀತಿ ಮಾತಾಡೋದು ತಪ್ಪು ಅಂತ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರೇ ಅದಾದ್ಮೇಲೆ ಹೇಳಿಕೆ ಕೊಟ್ಟಿದ್ದೇನೆಂದ್ರೆ ಆಸಿಡ್ ಹಾಕೊಂಡು ಮೊಟ್ಟೆ ಹೊಡೆದಿದ್ದಾರೆ ಅಂತ. ಮೇಡಮ್, ಆಸಿಡ್ ಹಾಕೊಂಡು ಹೊಡಿತಾರೆ, ಅವರೆಲ್ಲ ಸೃಷ್ಟಿ ಮಾಡೋದಷ್ಟೇ. ಆಸಿಡ್ ಹಾಕೊಂಡು ಮೊಟ್ಟೆ ಹೊಡೆಯೋಲ್ಲ, ಇದು ಹೊಡೆಯೋದು ಮೊಟ್ಟೆ ಹೊಡೆಯೋಲ್ಲ. ಇನ್ನು ಜನಗಳು, ನಮ್ಮ ಜನಾಂಗಗಳದು, ನಮ್ಮ ಅವ್ರವ್ರ ಜನಾಂಗಗಳ ಹತ್ರ ಹೋದರೆ ಅವ್ರು ಖಂಡಿತ ಈ ಸಲ ಸೋಲ್ತಾರೆ, ಖಂಡಿತ ಸೋಲ್ತಾರೆ. ಈಗ ಅವರೇ ಡೈರೆಕ್ಟ್ ಆರೋಪ ಮಾಡಿದ್ದೇನೆಂದ್ರೆ DK ಶಿವಕುಮಾರ್, DK ಸುರೇಶ್ ಅವರೇ ಮಾಡಿಸಿರೋದು ಇದನ್ನ. ಅದೆಲ್ಲ ಹೇಳೋ ಮಾತಲ್ಲ ಮೇಡಮ್. ರಾಜಕಾರಣದಲ್ಲಿ ಏನೋ ಮಾತಾಡಬೇಕು, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಕು, ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾನೆ. ಆ ಥರ ಎಲ್ಲ ಅಂದ್ರೆ ಇವಾಗ ಕುಸುಮ ಅವರು ಮತ್ತೆ DK ಸುರೇಶ್ ಅವರು ಸೋತೋದ್ರು ಅವ್ರ ಮುಂದೆ ಅಲ್ವಾ? ಸೊ ಸೋಲನ್ನ ಇದಕ್ಕೋಸ್ಕರ ಹೊಟ್ಟೆ ಕಿಚ್ಚಿಗೆ ಈ ತರ ಮಾಡ್ತಾ ಇದ್ದಾರೆ. ಎಲ್ಲಿ ಬಂತು ಮೇಡಮ್? ಹೊಟ್ಟೆ ಕಿಚ್ಚು ಬರೋ ಚಾನ್ಸೇ ಇಲ್ವಲ್ಲ. ಗೆದ್ನಲ್ಲ, ಓಕೆ, ನೀನು ಗೆದ್ದಿದ್ಯಾ, ನೀನು ಇದೆಯಾ, ಚೆನ್ನಾಗಿದ್ಯಾ, ಓಕೆ. ಬೇರೆ ಜನಾಂಗದವ್ರು ನೀನು ಬೆಳಿಬೇಕು ಅಂತ ಅಂದಾಗ, ನಾನು 5 ವರ್ಷ MLA ಕಣೋ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದ್ದೀವಿ ನಾವು. ನಾನು 5 ವರ್ಷ MLA ಕಣೋ, ಹೋಗಿ ಒಲೆಯರನ ಹತ್ರ ಮಾತಾಡ್ತಾ ಇದೆಯಲ್ಲೋ, ಒಲೆಯರ ಹತ್ರ ಬೇಕೇನೋ ನೀನು, ನನ್ನ ಹತ್ರ ಬರೋ ಅಂತ ಕರೆಯೋದು ಅವಶ್ಯಕತೆ ಇತ್ತಾ? ನೀವೇ ಯೋಚನೆ ಮಾಡಿ, ಒಲೆಯರನು, ಮಾದಿಗಿರೋನು, ದೊಕ್ಲೋರೋನು, ಅವನು ಇವನು ಅನ್ನೋದು ಯಾಕೆ ಬೇಕು? ಅವನು ಇದಕ್ಕೆ ಅವನು ರಾಜಕಾರಣಿ ಮಾಡಬೇಕು. ನೀನು ಒಲೆಯರನ್ನು ಓಟ್ ಹಾಕಿದಿಲ್ವಾ ಹಂಗಾದ್ರೆ ಅವನಿಗೆ? ಮಾದಿಗರು ಓಟ್ ಹಾಕಿಲ್ವಾ ಹಂಗಾದ್ರೆ? ಪ್ರತಿಯೊಬ್ಬರು ಓಟ್ ಹಾಕಿದ್ದಾರೆ. ಮತ್ತು ಇವನು ಯಾಕೆ ಆ ಜಾತಿ ಬಗ್ಗೆ ಮಾತಾಡಬೇಕು? ಆ ಕೆಟ್ಟ ಪದಗಳನ್ನ ಯಾಕೆ ಉಪಯೋಗಿಸ್ಬೇಕು? ಆ ಉದ್ದೇಶಕ್ಕೋಸ್ಕರ ನಾನು ಅವನ್ನ ಅಷ್ಟೊಂದಾಗಿ ಭಾರಿ ಇಷ್ಟಪಡ್ತಾ ಇದ್ದೆ ವ್ಯಕ್ತಿಯೇ. ನಾನು ಒಳ್ಳೆ ರಾಜಕಾರಣಿ ಅಂದ್ಕೊಂಡಿದ್ದೆ, ಅವನು ಈ ಥರ ಸಿಲಿ ರಾಜಕಾರಣಿ ಅಂತ ಅಂದ್ಕೊಂಡಿರಲಿಲ್ಲ. ಸರ್, ಏನು ಹೇಳ್ತೀರಾ ರಾಜಕೀಯದಲ್ಲಿ ಏನು ನಡೀತಾ ಇದೆ ಅಂತ ಅನ್ಸುತ್ತೆ? ಯಾಕಂದ್ರೆ ಇದಕ್ಕೆ ಮೊದಲು CT ರವಿಯವ್ರ ಮೇಲೆ ಅಟ್ಯಾಕ್ ಆಯಿತು. ಸೊ ಇವಾಗ ಇವರು ಮುನಿರತ್ನ ಅವ್ರ ಮೇಲೆ ಕೂಡ ಅಟ್ಯಾಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ಅವರೇ ಹೇಳ್ಕೊಂಡಿರೋದು, ಈ ಥರ ಅಟ್ಯಾಕ್ ಮಾಡಿಸ್ತಿದ್ದಾರೆ, ರಾಜೀನಾಮೆ ಕೊಡಿ ಅಂತ ಬಂದು ಯಾರೋ ಹೇಳ್ತಾರೆ ಅಂತ ಹೇಳ್ತಿದ್ರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಅವಶ್ಯಕತೆ ಇರಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇರಲ್ಲ. ಇವೆಲ್ಲ ಇವನು ಮಾಡ್ಕೊಂಡಿರೋ ಕೆಲಸ. ಇವನು ಬಾಯಿ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಈ ಥರ ರಾಜಕಾರಣಿ ಇದು ಬರ್ತಾ ಇರಲಿಲ್ಲ. ಸ್ಪೀಡ್ ಪ್ಲಸ್ ಕರ್ನಾಟಕ.